ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನಿನ್ನೆ ತಡರಾತ್ರಿ ತನಕ ಏನು ಚರ್ಚೆ ಆಗಿದೆ ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ, ಅದ್ರ ಬಗ್ಗೆ ಏನಾದರೂ ಮಾತಾಡ್ತಾರಾ, ಏನು ಹೇಳ್ತಾರೆ ಬನ್ನಿ ನೋಡೋಣ. ಅದೇ ಅವ್ರಿಗೆ ಆಸೆ ಇದ್ದೇ ಇರೋದು ಆಗ್ಬೇಕಂತ CM ಆಗಲಿಕ್ಕೆ. ಅವ್ರೇನಾರ ಅದನ್ನು ಕೇಳಿರ್ಬೋದು. ಅವರು CM ಕ್ಲೇಮ್ ಮಾಡಿದ್ರು ಡೇ 1 ಅವರು ಕ್ಲೇಮ್ ಮಾಡಿದ್ದಾರೆ, ಮಾಡಿಲ್ಲ ಅಂತೇನಿಲ್ಲ. ಆದರೆ ಹೈಕಮಾಂಡು ಸಿದ್ದರಾಮಯ್ಯಗೆ ಅವಕಾಶ ಕೊಟ್ಟಿದೆ, ಇವು ಕೂಡ ನಿರ್ಧಾರ ಅವರೇ ಮಾಡಬೇಕು. ಇವತ್ತು CM ಅವರು ಕೂಡ ಅಪೀಲ್ ಮಾಡಿದ್ದಾರೆ, ಹೈಕಮಾಂಡ್ ಅವರು ಬೇಗ ಇತ್ಯರ್ಥ ಮಾಡಬೇಕಂತ. ಸೊ ಸ್ವಂತ CM ಅವರು ಹೇಳಿದಾಗ ಅದ್ರ ಬಗ್ಗೆ ಈಗ ವರಿಷ್ಠರು ಗಮನ ಹರಿಸಬೇಕು. ಸರ್ 2.5 ವರ್ಷಕ್ಕೆ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ರು ಕೂಡ ಶಾಸಕರ ಅಭಿಪ್ರಾಯ ಮುಖ್ಯ ಅಲ್ವ ಸರ್? ಶಾಸಕರ ಅಭಿಪ್ರಾಯ ಇಲ್ಲದೇ ಹೈಕಮಾಂಡ್ ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಂಡ್ರೆ ಅದಕ್ಕೆಲ್ಲ ಸಮ್ಮತಿ ಇದೆಯಾ ಎಲ್ಲ ಶಾಸಕರು? ಇನ್ನೂ ನಮ್ಮ ಪಾರ್ಟಿ ಹಂತಲ್ಲಿ ಚರ್ಚೆ ಇಲ್ಲ, ಯಾವುದೋ ಆ ರೀತಿ ಬದಲಾವಣೆ ಚರ್ಚೆ ಇಲ್ಲೇ ಇಲ್ಲ. ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ, ಈಗ ಬಂದೇ ಇಲ್ಲ, ಅದು ಎಲ್ಲಿಯೂ ಕೂಡ ಚರ್ಚೆ ಇಲ್ಲ ನಮ್ಮ ಪಕ್ಷದಲ್ಲಿ. ಸರ್, ಎಲ್ಲರೂ ಖರ್ಗೆ ಅವ್ರನ್ನ ಭೇಟಿ ಮಾಡೋ ಸಂದರ್ಭದಲ್ಲಿ ಈ ರಾಜಕೀಯ ಗೊಂದಲಗಳನ್ನ ಆದಷ್ಟು ಬೇಗ ಬಗೆಹರಿಸಿ ಸರ್ಕಾರ ಮತ್ತು ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಅಂತ ಎಲ್ಲರೂ ಮನವಿ ಮಾಡಿದ್ದಾರೆ. ತಾವು ಅವ್ರನ್ನೇನು ಭೇಟಿ ಮಾಡಿಲ್ಲ, ತಾವೇನು ಭೇಟಿ ಮಾಡ್ತೀರಾ ಅಂತ ಇವತ್ತಿನ ಬೆಂಗಳೂರು ಬರ್ತಾ ಇದ್ದಾರೆ ಅವರು, ತಾವು ಭೇಟಿ ಮಾಡ್ತೀರಾ? ನೋಡೋಣ, ಟೈಮ್ ತೊಗೋತೀನಿ, ಟೈಮ್ ಸಿಕ್ಕರೆ ನಾನು ಭೇಟಿಯಾಗಿ ಹೇಳ್ತೀನಿ. ಸೊ ಅವ್ನು ಭೇಟಿ ಆಗಲಿಕ್ಕೆ ಸಮಸ್ಯೆ ಎಲ್ಲ ಭೇಟಿ ಆಗ್ತೀವಿ, ಅವ್ರ ಅಭಿಪ್ರಾಯ ತೊಗೊಳ್ತೀವಿ, ನಮ್ಮ ಅಭಿಪ್ರಾಯ ಅವರ ಮುಂದೆ ಹೇಳುವಂಥ ಪ್ರಯತ್ನ ಮಾಡ್ತೀವಿ. ಸರ್, ಬದಲಾವಣೆ ಬಗ್ಗೆ ಹೈಕಮಾಂಡ್ ಹೇಳಿದ್ರೆ ಸರ್, ಹೈಕಮಾಂಡ್ ಹೌದು ಆಗ್ಬೇಕು ಅಥವಾ ಆಗುತ್ತೆ ಆ ಥರ ಹೇಳಿದ್ರೆ ವಿರೋಧಗಳಿದಾವೆ ಸರ್. ಅದು ಪಾರ್ಟಿ ಕೆಲಸ, ಅದನ್ನ ನೋಡೋದು, ವಿರೋಧ ಇದೆಯಾ ಪರವಾಗಿದೆಯಾ ಅದನ್ನು ನೋಡೋಂಥ ಪ್ರಯತ್ನ ಪಕ್ಷ ಮಾಡಬೇಕಾಗುತ್ತೆ. ನಾವು ಇಂಡಿವಿಜುವಲ್ ಹೇಳಿಕ್ಕಾಗಲ್ಲ, ಪಕ್ಷ ನೋಡಬೇಕಾಗುತ್ತೆ, ಪಕ್ಷ ಅಸೆಸ್ಮೆಂಟ್ ಮಾಡಬೇಕು. ಸರ್, ನಿಮ್ಮ ಮತ್ತೆ DCM ಅವರ ಭೇಟಿಗೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ನಲ್ಲಿ ಬದಲಾವಣೆಯ ಪರ್ವ ಏನಾದರೂ ಆಗಿದೆ, ಶುರುವಾಗಿದೆಯಾ ಅನ್ನುವಂಥ ಮಾತು ಬದಲಾವಣೆ ಪರ್ವ ಏನಿಲ್ಲ, ಬದಲಾವಣೆ ಇಲ್ಲ. ಡಿ ಕೆ ಶಿವಕುಮಾರ್ ಸಹಜವಾಗಿ ಎಲ್ಲರಿಗೂ ಭೇಟಿಯಾಗಿದ್ದಾರೆ, ಕೆಲವು ಕಡೆ ಅವ್ರ ಮನೆಗೆ ಕರ್ಸ್ಕೊಂಡು ಭೇಟಿಯಾಗಿದ್ದಾರೆ, ಕೆಲವು ಕಡೆ ಹೊರಗಡೆ ಭೇಟಿಯಾಗಿದ್ದಾರೆ. ಅಂಥ ಭೇಟಿ ನಮ್ಮದು ಒಂದು ಕೂಡ ಅಷ್ಟೇ ಭೇಟಿ. ಸೊ ಇದರಿಂದ ನಮ್ಮ ಭೇಟಿಯಿಂದ ಭಾಳಷ್ಟು ಏನೋ ಆಗ್ತಿತ್ತು ಅನ್ನೋದೇನೋ ಊಹೆ ಮಾಡಲಿಕ್ಕಾಗಲ್ಲ. ಕಾಂಗ್ರೆಸ್ನಲ್ಲಿ ಇದು ಸಂಚಲನಕ್ಕೆ ಕಾರಣ ಆಗಿದೆ ಅಂತ ಪ್ರಮುಖವಾಗಿ ನೀವು ಹಿಂದಿನಿಂದಲೂ ಹೇಳ್ತಾ ಇದ್ದೀರಿ. ಸಿದ್ದರಾಮಯ್ಯ ಅವರ ವಿಚಾರವಾಗಿ ಕೂಡ ಸ್ಪಷ್ಟ ನಿಲುವಲ್ಲಿದೆ, ಬೇರೆ ಬೇರೆ ವಿಚಾರಗಳು ಸ್ಪಷ್ಟ ನಿಲುವನ್ನು ತೋರಿಸ್ತಾ ಇದೆ. ಈಗ ಡಿ ಕೆ ಶಿವಕುಮಾರ್ ಅವರ ಭೇಟಿಗೆ ಸಂಬಂಧಪಟ್ಟಾಗ ಈಗ ಭೇಟಿಯದಷ್ಟೇ, ಅದರಲ್ಲೇನು ನಮ್ಮ ವಿಚಾರಗಳಲ್ಲಿ ಏನು ಬದಲಾವಣೆ ಆಗೋಲ್ಲ, ಹಾಗೇ ಇರ್ತದೆ. ಸೊ ಭೇಟಿ ಆಗ್ಲಿಕ್ಕೆ ಒಂದು ಹೇಳಿದಿಲ್ಲ, ಒಂದೇ ಪಕ್ಷದಲ್ಲಿದ್ದಾರೆ, ಸಾಕಷ್ಟು ವಿಷಯಗಳು ಚರ್ಚೆಯಲ್ಲಿದೆ. ಅದು ಡೆವಲಪ್ಮೆಂಟ್ ಇರ್ಬೋದು, ಮುಂದಿನ ಚುನಾವಣೆ ಬಗ್ಗೆ ಇರ್ಬೋದು, ಚರ್ಚೆ ಆಗ್ತದೆ. ಪರಮೇಶ್ವರ್ ಅವರು ಸೀನಿಯಾರಿಟಿ ಕ್ಲೇಮ್ ಮಾಡಿದ್ದಾರೆ. 2013ರಲ್ಲಿ ನಾನು 8 ವರ್ಷ ಅಧ್ಯಕ್ಷನಾಗಿದ್ದೆ, ನನ್ನ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಂದಿತ್ತು, ಹಾಗಾಗಿ ನಾನು ಕೂಡ CM ಆಕಾಂಕ್ಷಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಕ್ಲೇಮ್ ಮಾಡಿದ್ದಾರೆ, ಅವರು ಮಾಡಿದ್ದಾರೆ ಸರ್. ಅವರು ಹೇಳಿದ್ದಾರೆ 8 ವರ್ಷ ಅವರು ಅಧ್ಯಕ್ಷರ ಕೆಲಸ ಮಾಡಿದ್ದಾರೆ. ಅವರು ಕೂಡ ಕ್ಲೇಮ್ ಮಾಡಿದ್ರೆ ತಪ್ಪಿಲ್ಲ ಅಂತ ಮೊನ್ನೆ ಬೆಳಗಾವಿಯಲ್ಲಿ ಕೂಡ ನಾವು ಹೇಳಿದ್ದೀವಿ. ಸೊ ಈಗ ಅವ್ರು ಅದನ್ನ ಹೇಳ್ತೇವೆ, ಅವರು ಸೀನಿಯರಿಟಿ ಇದೆ, ತಪ್ಪೇನಾದ್ರೆ ಅಂತಿಮವಾಗಿ ಯಾರು ಮಾಡೋರು, ಫೈನಲ್ ಡೆಲ್ಲಿಯಲ್ಲಿ ಮಾಡ್ತಾರೆ. ನಮ್ದು ಏನಿದ್ರೆ ಕ್ಲೇಮ್ ಅಷ್ಟೇ. ಇಲ್ಲ, ಈಗ ಸಾಕು, ನಮ್ಮ ಅಧ್ಯಕ್ಷರದ ಸೀಮಿತವಾಗಿ ಅಷ್ಟೇ ಮಾತಾಡೋಣ. ಮತ್ತೆ ಈಗ ಎಲ್ಲಿ ಅಲ್ಲಿ ಸುತ್ತಾಗಿ ದಿಲ್ಲಿ ಸುತ್ತಾಗಿ ಮತ್ತೆ ಕಾಶ್ಮೀರ ಬರಬೇಡ. ಆಪ್ಷನ್ಗಳ ಬಗ್ಗೆ ಏನಾಗುತ್ತೆ ಅಂದ್ರೆ ಆಯ್ಕೆಗಳು ಕೊಡ್ತಾರೆ. ಈಗ ಪಕ್ಷದ ವರಿಷ್ಠರು ಏನಾದ್ರು ಇವ್ರು ಬೇಡ ಅಂತಂದ್ರೆ 3ನೇ ಆಪ್ಷನ್ ಏನಾದ್ರು ಇದ್ರೆ ಅದ್ರಲ್ಲಿ ನೀವಾಗಿರ್ಬೋದಾ, ಪರಮೇಶ್ವರ್ ಆಗಿರ್ಬೋದಾ, ಅಥವಾ ಖರ್ಗೆ ಆಗಿರ್ಬೋದಾ ಅಂತ ಅನ್ನೋದು ಕುತೂಹಲ ಜನರು ಕಾರ್ಯಕರ್ತರಿಗೂ ಇದೆ, ನಮಗೂ ಇದೆ. ಅಂತ ಸನ್ನಿವೇಶ ಬಂದಿಲ್ಲ ಅಂತಂದ್ರೆ ಹೇಳಿದ್ರು, ನಾವು ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಬಂದೇ ಇಲ್ಲ, ಈಗ ಬರ್ದೆ ಹಂಗೆ ಸುಮ್ಮ ಕೋರ್ಟ್ ಹೊಲಿಸೋದು ಕೂತ್ ನಾವು ಯಾವಾಗ ಗೆಲ್ತಾರೆ ಗವರ್ನರ್ ಅಂದ್ರೆ ಏನ್ ಮಾಡೋದು, ಕೋರ್ಟ್ ಕಳಿಲಿಕ್ಕಾಗಲ್ಲ, ಹಾಕ್ಲಿಕ್ಕಾಗಲ್ಲ, ಹಂಗಾಗಿದೆ. ಸರ್, ಹಾಗಾದ್ರೆ ನಿಮ್ಮ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ವಾ ಸರ್? ನಾವು ಪಕ್ಷದ ಜೊತೆ ಇದ್ದೀವಿ, ಪಕ್ಷ ಫಸ್ಟು, ಪಕ್ಷದ ಜೊತೆ ಇರ್ತೀವಿ, ಪಕ್ಷದ ನಿರ್ಧಾರಕ್ಕೆ ಎಲ್ಲರೂ ಬದ್ಧರಾಗಿರ್ತೀವಿ. ಸೊ ಯಾರು ಯಾವ ಜವಾಬ್ದಾರಿ ಕೊಡ್ತಾರೋ ಅದನ್ನು ನಾವು ಇಂದು ಕೂಡ ನಿಭಾಯಿಸಿದ್ವಿ, ಇವತ್ತು ಕೂಡ ನಿಭಾಯಿಸ್ತೀವಿ. ಸರ್, ಮೊದಲಿಂದಲೂ ಕೂಡ CM ಅವರ ಜೊತೆಯಲ್ಲೇ ಗುರುತಿಸ್ಕೊಂಡು ಬಂದಿರುವಂಥದ್ದು,
ಈ ಕ್ಷಣಕ್ಕೂ ಕೂಡ ನೀವು ಸಿದ್ದರಾಮಯ್ಯ ಅವ್ರ ಜೊತೆಗೆ ಇರ್ತೀವಿ ಅನ್ನುವಂತ ಹೇಳ್ತಾರೆ. ಪಕ್ಷದ ಜೊತೆ ಒಳಗಡೆ ಲೀಡರ್ಶಿಪ್ ಇದ್ದೇ ಇರ್ತದೆ. ಯಾವುದೇ ಪಕ್ಷದಲ್ಲಿ ಲೀಡರ್ನನ್ನು ಗುರುಸ್ಕೊಂಡಿರ್ತಾರೆ. ಹಂಗೆ ಕೂಡ ನಾವು ಸಿದ್ದರಾಮಯ್ಯನ ಗುರುಸ್ಕೊಂಡಿದ್ದೀವಿ. ಅದು ಹಿಂದೂ ಇದ್ದೇ ಇರ್ತದೆ, ಇವತ್ತು ಕೂಡ ಅದಿದ್ದೇ ಇರ್ತದೆ. ಅದರಲ್ಲೇನು ಬದಲಾವಣೆ ಇರಲ್ಲ. ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ನಿಮಗೂ ಕೂಡ ಕೋಪ ಇತ್ತು ಸರ್. ಹಿಂದೆ ಬೆಳಗಾವಿ ವಿಚಾರದಲ್ಲೆಲ್ಲ ಹಸ್ತಕ್ಷೇಪ ಮಾಡ್ತಾ ಇರೋದಕ್ಕೆಲ್ಲ ಇಲ್ಲಿ ನಾವು ಹೇಳಿದ್ವಿ, ಸಾಕಷ್ಟು ಸಾರಿ ಹೇಳಿದ್ವಿ, ಯಾವುದೇ ಕೋಪ ಇಲ್ಲ. ಕೋಪ ಇದ್ರೆ ನಾವು MRC ಒಳಗೆ ಮಾಡ್ತಿರಕ್ಕಿಲ್ಲ, DCC ಬ್ಯಾಂಕ್ನಾಗ ಮಾಡ್ತಿರಕ್ಕಿಲ್ಲ. ಕೋಪ ಯಾವುದೂ ಇಲ್ಲ. ಇದ್ರೂ ಟೆಂಪರ್ ಇರೋದು ಹೇಳಿದ್ವಿ. ನಾವು ಬಸ್ನಾಗ ನಾವು ಹಚ್ಚಿರ್ತೀವಿ, ನಾವು ಇಳಿಸ್ತೀವಿ, ಅವ್ರ ಬಸ್ನಾಗ ಅವ್ರು ಹಚ್ಕೋತಾರ ಅಂತ ನಡೀತಾರೆ ಸಣ್ಣ ಪುಟ್ಟ ಅಂತ ಹೇಳಿದ್ವಿ. ಅದು ಉದಾಹರಣೆ ಹೇಳಿದ್ದೀನಿ ನಾವು. ಅಲ್ಲೇನಿಲ್ಲ, ನಮ್ಮ ಜಿಲ್ಲೆಯಲ್ಲಿ ಅಂಥದ್ದು ಏನು ಇಲ್ಲವೇ ಇಲ್ಲ. ಆಗ್ಬೋದು, ರಾಜ್ಯ ಆಗಿರ್ಬೋದು ಸರ್. ಏನೇ ಭಿನ್ನಾಭಿಪ್ರಾಯಗಳಿದ್ರು ಒಂದೇ ಪಕ್ಷದಲ್ಲಿ ಇದ್ದ ಮೇಲೆ ಹೊಂದಾಣಿಕೆ ಅನಿವಾರ್ಯ. ಅದನ್ನು ನಾವು ಮಾಡಿ ತೋರಿಸಿದ್ದೀವಿ. ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲ ಚುನಾವಣೆಯಲ್ಲಿ ಪಕ್ಷದಲ್ಲಿರುವಂಥ ಚುನಾವಣೆಯಲ್ಲಿ ನಾವು ಸಾಬೀತು ಮಾಡಿದ್ದೀವಿ. ಪಕ್ಷದ ಪರವಾಗಿ ನಾವು ಕೆಲಸ ಮಾಡ್ಕೊಂಡು ಸಾಬೀತು ಈಗಾಗಲೇ ಮಾಡಿದ್ದೀವಿ. ಸೊ ಅದು ಮುಂದುವರಿತದೆ ಅಷ್ಟೇ. ಸರ್, ರಾಜಣ್ಣವರಾಗಿರ್ಬೋದು, ರಾಯರೆಡ್ಡಿ ಆಗಿರ್ಬೋದು, ಇವೆಲ್ಲರೂ ಒಂದು ಮಾತನಾಡ್ತಿದ್ದಾರೆ. ಸಿದ್ದರಾಮಯ್ಯವರು ಕಾಂಗ್ರೆಸ್ಗೆ ಒಂದು ಮಾಸ್ ಫೇಸ್ ಇರೋಂಥದ್ದು, ಅವರು ಬದಲಾಯಿಸಿದ್ರೆ ಕಾಂಗ್ರೆಸ್ಗೆ ಒಂದಷ್ಟು ಡ್ಯಾಮೇಜ್ ಆಗ್ಬೋದು ಅನ್ನುವಂಥ ಮಾತುಗಳನ್ನು ಹೇಳ್ತಿದ್ದಾರೆ. ಅಲ್ಲ, ಅವ್ರ ನೇತೃತ್ವ ಬೇಕಂತ ನಾವು ಕೂಡ ಹೇಳಿರಲ್ಲ. ಅವ್ರ ನಿವೃತ್ತಿ ಆದ ನಂತರ ಕೂಡ ಅವ್ರ ನೇತೃತ್ವ ಕಾಂಗ್ರೆಸ್ಗೆ ಅವಶ್ಯಕತೆ ಅಂತ ನಾವು ಹೇಳಿದ್ದೀವಿ. ಸುಮಾರು 1 ವರ್ಷದಿಂದ ಹೇಳಿದ್ದೀವಿ. ಈಗ ಒಂದು ಕೆಲವರು ಹೇಳ್ತಿದ್ದಾರೆ, ನಾವು ಕೂಡ ಹೇಳಿದ್ದೀವಿ. ಅವರ ಸೇವೆ, ಅವರ ಸಪೋರ್ಟ್ ಪಾರ್ಟಿಗೆ ಮುಂದೆ ಕೂಡ ಇರ್ತದೆ. ಕಂಟೆಸ್ಟ್ ಮಾಡಬೇಕು ಅಂತ ಹೇಳ್ತಾರೆ ಸರ್. ಅದನ್ನು ಅವ್ರಿಗೆ CM ಅವ್ರಿಗೆ ಕೇಳ್ಬೇಕು. ನೀವು ಅವ್ರು ಹೆಂಗೆ ಅವ್ರ ಡಿಸಿಷನ್ ತಗೋಬೇಕಲ್ಲ. ಆಕ್ಟಿವ್ ಆಗಿರಬೇಕು ರಾಜಕೀಯದಲ್ಲಿ ಅಂತ. ಆಕ್ಟಿವ್ ಆಗಿರ್ಬೇಕಂತ ಹೇಳಿದೀವಿ. ಅವ್ರು ಹೇಳಿದಾರಲ್ಲ ಮೊನ್ನೆ, ನಾ ಇನ್ನೊಂದು ಸಾರಿ ನೋಡ್ತೀನಿ ಅಂತ, ಕುಸ್ತಿ ಆಡ್ತಂತ ಹೇಳಿದ್ದಾರೆ. ಅದು ಅವ್ರಿಗೆ ಬಿಟ್ಟಂತ ವಿಚಾರ. ಅಲ್ಲ, ಇಷ್ಟೆಲ್ಲ ಕುಸ್ತಿ ಆದ್ರೂ ಇನ್ನೂ ಕುಸ್ತಿ ಮಾಡ್ತೀವಿ ಅಂತ ಹೇಳಿ ನಿಜ ಗ್ರೇಟ್ ಸರ್. ಕುಸ್ತಿ ವಿಧಾನಸಭೆಗೆ ಆಡ್ತಾರ ಸರ್, ಲೋಕಸಭೆಗೆ ಆಡ್ತಾರ? ಅದನ್ನ ಅವ್ರನ್ನ ಒಂದ್ಸಲ ಕೇಳಿ, ನೀವು ಕೇಳಿ, ಎದಕ್ಕೆ ಹೇಳ್ತೀರಾ, ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆ ಕೇಳಿ. ಅವ್ರು ಹೇಳ್ತಾರೆ. ಓಕೆ, ಥ್ಯಾಂಕ್ ಯು. ತೊಳಿ ಮುಗಿಲಿ. ಮೇ ಬಿ ಡಾಲ್ ದಿಯಾ ಒಬ್ಬನೇ ಇದೆ ಅಂತಲ್ಲ ಕೇಳಿದ್ದು. ಓಕೆ, ಇದು ಒಂದು ನಿಮಿಷ. ಎಸ್ ಸರ್, ಎಸ್ ಸರ್. We have joined in PWD Minister Mr. Satish Jaitwala. Thank you so much for taking this today. ಸೊ ಇದು ಸತೀಶ್ ಅವರ ಮಾತು. ಸತೀಶ್ ಜಾರಕಿಹೊಳಿ ಏನು ಹೇಳ್ತಾರೆ, ರಾಜ್ಯದಲ್ಲಿ CM ಬದಲಾವಣೆ ಚರ್ಚೆ ಸದ್ಯಕ್ಕಿಲ್ಲ. ನೋಡಿ, ಇದು ಸತೀಶ್ ಜಾರಕಿಹೊಳಿ ಅವರ ಮಾತು. ಮೀಟಿಂಗ್ ಮಾಡ್ತಾರೆ, ಮೀಟಿಂಗ್ ಮಾಡುವಂಥದ್ದು ಅತ್ಯಂತ ಸಹಜ. ಹಾಗೆ DK ನನ್ನ ಜೊತೆ ಮಾತಾಡಿದ್ದಾರೆ. ರಾಜ್ಯದಲ್ಲಿ CM ಬದಲಾವಣೆ ಸದ್ಯಕ್ಕೆ ಇಲ್ಲ, ಚರ್ಚೆನೇ ಇಲ್ಲ. ಎಲ್ರಿಗೂ ಆಸೆಗಳಿರ್ತವೆ, DK ಅವರಿಗೂ ಆಸೆ ಇದೆ. ಆದರೆ ನಮ್ಮ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ಅವಕಾಶ ಕೊಟ್ಟಿದೆ. ಇದು ಸತೀಶ್ ಜಾರಕಿಹೊಳಿ ಅವರ ಮಾತು. ಇಲ್ಲ, ನಮಗೆ ಯಾರು ಅಲ್ಲಿ ಬರ್ಲಿಕ್ಕೆ ಹೇಳಿಲ್ಲ. ನಮ್ಮ ಮಾಹಿತಿ ಕೂಡ ಯಾರು ಕೇಳುವಂಥ ಪ್ರಯತ್ನ ಕೂಡ ಮಾಡಿಲ್ಲ. 5-6 ಜನರ ನಡುವೆ ಡೋರ್ ಶೇರಿಂಗ್ ಆಗಿದೆ ಅಂತ DK ಶಿವಕುಮಾರ್ ನಿನ್ನೆ ರಿವೀಲ್ ಮಾಡಿದ್ರು. ದಿನ ಮೌನವಾಗಿದ್ರು, ಅಂತದ್ದೇನಿಲ್ಲ ಅಂತ. ಬಟ್ ಈಗ ಸಡನ್ ಆಗಿ DK ಶಿವಕುಮಾರ್ ಅವರು ಈ ವಿಚಾರವನ್ನು ಯಾಕೆ ಮಾತನಾಡ್ತಾರೆ? ಅದೇ ಅವ್ರಿಗೂ ಆಸೆ ಇದ್ದೇ ಇರೋ ಆಗ್ಬೇಕಂತ, CM ಆಗಲಿಕ್ಕೆ. ಅವ್ರೇನಾರ ಅದನ್ನು ಕೇಳಿರ್ಬೋದು. ಅವರು CM ಕ್ಲೇಮ್ ಮಾಡಿದ್ರು, ಡೇ 1 ಅವರು ಕ್ಲೇಮ್ ಮಾಡಿದ್ದಾರೆ, ಮಾಡಿಲ್ಲ ಅಂತೇನಿಲ್ಲ. ಆದರೆ ಹೈಕಮಾಂಡು ಸಿದ್ದರಾಮಯ್ಯಗೆ ಅವಕಾಶ ಕೊಟ್ಟಿದೆ. ಇವು ಕೂಡ ನಿರ್ಧಾರ ಅವರೇ ಮಾಡಬೇಕು. ಇವತ್ತು CM ಅವರು ಕೂಡ ಅಪೀಲ್ ಮಾಡಿದ್ದಾರೆ, ಹೈಕಮಾಂಡ್ ಅವರು ಬೇಗ ಇತ್ಯರ್ಥ ಮಾಡಬೇಕಂತ. ಸೊ ಸ್ವಂತ CM ಅವರು ಹೇಳಿದಾಗ ಅದ್ರ ಬಗ್ಗೆ ಈಗ ವರಿಷ್ಠರು ಗಮನ ಹರಿಸಬೇಕು. ಸರ್, 2.5 ವರ್ಷಕ್ಕೆ DK ಶಿವಕುಮಾರ್ ಅವರು ಮಾಡಿದ್ರು ಕೂಡ ಈ ಶಾಸಕರ ಅಭಿಪ್ರಾಯ ಮುಖ್ಯ ಅಲ್ವ ಸರ್? ಶಾಸಕರ ಅಭಿಪ್ರಾಯ ಇಲ್ಲದೇ ಹೈಕಮಾಂಡ್ ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಂಡ್ರೆ ಅದಕ್ಕೆಲ್ಲ ಸಮ್ಮತಿ ಇದೆಯಾ ಎಲ್ಲ ಶಾಸಕರು? ಇನ್ನೂ ನಮ್ಮ ಪಾರ್ಟಿ ಹಂತದಲ್ಲಿ ಚರ್ಚೆ ಇಲ್ಲ, ಯಾವುದೋ ಅದು ಆ ರೀತಿ ಬದಲಾವಣೆ ಚರ್ಚೆ ಇಲ್ಲೇ ಇಲ್ಲ. ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಈಗ
MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಭರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.